ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆನ ತಿಳ್ಕೊಳ್ಳೋಣ. ನಿತ್ ಪೂಜತ್ ಪ್ರಭು ಪಾವರಿ ಪ್ರೀತಿ ನ ಹೃದಯ ಸಮಾತಿ ಮಾಗಿ ಮಾಗಿ ಆಯಸು ಕರತ್ ರಾಜ ಕಾಜ ಬಹು ಭಾಂತಿ पुलक गात हिय सिय रघुबीरु जीह नाम जप लोचन नीरु लखन राम सिय कानन बसही भरतु भवन बसी तप तनु कसही दोहु दिसी समुझी कहत सबु लोगु सब विधि भरत सराहन जोगु सुनि व्रत नेम साधु सकु चाही देखी दशा मुनि राज लजाही परम पुनीत भरत आचरनु मधुर मंजु मृदु मंगल करनु हरन कठिन कलि कलुष कलेसु महामोह निसी दलन दिनेसु पाप पुंज कुंजर मृगराजु समन सकल संताप समाजु जन रंजन भंजन भव भारू ರಾಮ ಸನೇಹ ಸುಧಾಕರ್ ಸಾರು. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಬರ್ತಾನೆ ಅನ್ನುವಂತಹ ವಿಶ್ವಾಸದಿಂದ ಭರತ ತನ್ನ ಕಾರ್ಯವನ್ನ ಮಾಡ್ತಾ ಇದ್ದ. ಅವನ ಈ ಭಕ್ತಿ ವೈರಾಗ್ಯ ಗುಣ ಇದೆಯಲ್ಲ, ಇವುಗಳನ್ನ ಉತ್ತಮ ಕವಿಗಳು ಕೂಡ ಹೇಳೋದಕ್ಕೆ ಹಿಂಜರಿತಾರೆ. ಯಾಕೆ ಅಂತಂದ್ರೆ, ಬೇರೆಯವ್ರು ಹಾಗಿರ್ಲಿ, ಸ್ವತಃ ಶೇಷ ಗಣೇಶ ಶಾರದೆಯರಿಗೂ ಕೂಡ ಸಾಧ್ಯ ಇಲ್ಲ. ಅಂದರೆ ಅಷ್ಟು ಉನ್ನತವಾದಂತಹ ಗುಣಗಳನ್ನು ಹೊಂದಿರುವಂಥವನು ಅದನ್ನು ಹೇಳೋದಕ್ಕಾಗೋದಿಲ್ಲ ಅನ್ನೋದು ಇದರ ಅರ್ಥ. ಭರತ ಪ್ರತಿದಿನ ಕೂಡ ಪ್ರಭುವಿನ ಪಾದುಕೆಗಳನ್ನು ಪೂಜಿಸ್ತಾ ಇದ್ದ. ಅವನ ಹೃದಯದಲ್ಲಿ ಪ್ರೀತಿ ಅನ್ನೋದು ಕೂಡ ಹಿಡಿಸೋದಿಲ್ಲ. ಅಂದರೆ ಹೃದಯ ತುಂಬೋಗಿದೆ ಅವನಲ್ಲಿ. ಪಾದುಕೆಗಳ ಅಪ್ಪಣೆಯನ್ನು ಪಡೆದವನು ರಾಜ್ಯಭಾರ ಮಾಡ್ತಾ ಇರ್ತಾನೆ. ಭರತನ ಹೃದಯದಲ್ಲಿ ಯಾವಾಗಲೂ ಕೂಡ ಶ್ರೀ ಸೀತಾರಾಮರು ವಾಸ ಮಾಡ್ತಾ ಇದ್ದಾರೆ. ಅವನ ನಾಲಿಗೆ ಶ್ರೀರಾಮನಾಮವನ್ನು ಜಪಿಸ್ತಾ ಇತ್ತು. ಅದರಿಂದನೇ ಶರೀರ ಪುಳಕಿತವಾಗಿತ್ತು. ನೇತ್ರಗಳಲ್ಲಿ ಪ್ರೇಮಾಂಬುಗಳು ತುಂಬಿ ತುಳುಕ್ತಾ ಇತ್ತು. ಈಗ ನಾವು ಜಪ ಮಾಡಬೇಕಾದ್ರೆ ಅಥವಾ ಭಗವಂತನ ಕಥೆಗಳನ್ನು ಕೇಳಬೇಕಾದ್ರೆ ಅಥವಾ ಧರ್ಮಗ್ರಂಥಗಳನ್ನು ಆ ಭಗವಂತನ ವಿಷಯವನ್ನು ಓದ್ತಾ ಇರ್ತೀವಲ್ವ, ಆಗ ಆ ಪ್ರೀತಿಯಿಂದ ಏನಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಆಯಿತಾ. ಅದು ಬೈ ಫೋರ್ಸಾಗಿ ಬರೋದಿಲ್ಲ, ಆ ಭಾವಕ್ಕೆ ಬರುತ್ತದು. ಆ ಭಗವಂತನ ವಿರಹಕ್ಕೋಸ್ಕರ ಆ ಭಗವಂತನ ವಿಚಾರಗಳನ್ನು ಕೇಳಿದಾಗ ಭಕ್ತರಿಗೆ ಸಹಜವಾಗಿ ಬರುತ್ತಿದ್ದು. ಸೊ ಅದೇ ರೀತಿ ಅವನು ಭಗವಂತನ ನಾಮ ಸ್ಮರಣೆ ಮಾಡ್ತಾ ಇರಬೇಕಾದ್ರೆ ಅವನ ಕಣ್ಣುಗಳಲ್ಲಿ ನೀರು ತುಂಬಿ ತುಳುಕ್ತಾ ಇತ್ತು. ಶ್ರೀ ಸೀತಾರಾಮ ಲಕ್ಷ್ಮಣರು ಕಾಡಲ್ಲಿ ವಾಸ ಮಾಡ್ತಾ ಇದ್ರೆ, ಭರತ ಏನು ಮಾಡ್ದ, ಮನೆಯಲ್ಲೇ ತಪಸ್ಸನ್ನ ಆಚರಣೆ ಮಾಡ್ತಾ ಶರೀರವನ್ನ ಶೋಷಿಸ್ತಾ ಇದ್ದಾನೆ. ಇದಕ್ಕೆ ದಂಡನೆ ಕೊಡಬೇಕು, ಇಲ್ಲ ಅಂತಂದ್ರೆ ಇದು ಭೋಗಗಳನ್ನ ಕೇಳಿಬಿಡುತ್ತೆ ಅಂತಂದ್ಬಿಟ್ಟು ಅದನ್ನ ಅವನು ನಿಯಮಗಳನ್ನ ವ್ರತಗಳನ್ನ ಹಾಕಿ ಆ ಶರೀರವನ್ನ ದಂಡನೆ ಮಾಡ್ತಾ ಇದ್ದಾನೆ. ಈ ಉಭಯದ ಅಂತಂದ್ರೆ ಏನು, ಶ್ರೀರಾಮ ಮತ್ತು ಭರತ ಎರಡೂ ಕಡೆ ಏನು ನಡೀತಾ ಇದೆ ಅಂತ ಗೊತ್ತಿರುತ್ತಲ್ಲ, ಈ ಪರಿಸ್ಥಿತಿಯನ್ನು ತಿಳಿದಂತಹ ಜನರು ಭರತನು ಎಲ್ಲ ರೀತಿಯಿಂದಲೂ ಕೂಡ ಪ್ರಶಂಸನೀಯನಾಗಿದ್ದಾನೆ ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ಅಂದರೆ ನೋಡಿ, ಇದಕ್ಕೆ ಮುಂಚೆ ರಾಮನನ್ನು ಹೊಗಳ್ತಾ ಇದ್ರು, ರಾಮನ ಜಯಕಾರವನ್ನು ಮಾಡ್ತಾ ಇದ್ದಂಥ ಜನ ಈಗ ರಾಮನಿಗೋಸ್ಕರ ಭರತ ಪಡ್ತಾ ಇರುವಂಥ ಕಷ್ಟ, ಅವನು ತಗೊಂಡಿರುವಂಥ ನಿರ್ಧಾರಗಳು, ಅವನು ಪಾಲನೆ ಮಾಡ್ತಾ ಇರುವಂಥ ನಿಯಮಗಳು, ವ್ರತಗಳು, ತಪಸ್ಸುಗಳು, ಇದನ್ನೆಲ್ಲ ನೋಡಿ ಭರತನನ್ನು ಎಲ್ಲರೂ ಕೂಡ ಪ್ರಶಂಸೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವನ ನಿಯಮ ವ್ರತಗಳನ್ನು ಕೇಳಿ ಸಾಧು ಸಂತರು ಕೂಡ ನಾಚ್ಕೊಳ್ತಾ ಇದ್ದಾರೆ. ನಾವು ಸಾಧು ಸಂತರು ಅನ್ನಿಸ್ಕೊಂಡಿದ್ರು ಕೂಡ ನಾವು ಇಷ್ಟು ಕಷ್ಟವಾದಂಥ ನಿಯಮ ವ್ರತಗಳನ್ನು ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ಅವನ ಪ್ರೇಮ, ಅವನ ನಿಷ್ಠೆಯನ್ನು ನೋಡಿ ಮುನಿಗಳು ಕೂಡ ಲಜ್ಜೆಯಿಂದ ತಲೆ ತಗ್ಗಿಸ್ತಾ ಇದ್ದಾರೆ. ಏನು ಪ್ರೇಮ ಇದೆ ಭಗವಂತನಲ್ಲಿ, ನಾವೇ ಭಗವಂತನನ್ನು ಪ್ರೀತಿಸೋದು ಅಂದ್ಕೊಂಡಿದ್ವಿ, ಆದರೆ ಇವನ ಪ್ರೇಮ ನಿಷ್ಠೆ ನೋಡಿ ಅವ್ರಿಗೂ ಕೂಡ ನಾಚಿಕೆ ಆಗ್ತಾ ಇದೆ. ಭರತನ ಆಚರಣೆ ಅನ್ನೋದು ಪರಮ ಪವಿತ್ರವಾಗಿದೆ, ಮಧುರವಾಗಿದೆ, ಮನೋಹರವಾಗಿದೆ, ಆನಂದಪ್ರದವಾಗಿದೆ. ಅಂದರೆ ಎಲ್ಲರಿಗೂ ಆನಂದವನ್ನು ಕೊಡುವಂಥದ್ದು. ಅದು ಕಲಿಯುಗದ ಕ್ಲಿಷ್ಟ ಪಾಪಗಳನ್ನು, ಅಂದರೆ ಏನು, ಪಾಪಗಳು ದೂರನೇ ಆಗೋದಿಲ್ಲ, ಅಂಥ ಒಂದು ಕಷ್ಟವಾದ ಪಾಪಗಳನ್ನೂ ಕೂಡ ಕ್ಲೇಶಗಳನ್ನೂ ಕೂಡ ಕಳೆಯುವಂಥದ್ದು.
ಮಹಾಮೋಹ ಅನ್ನುವಂತಹ ನಿಶೆಯನ್ನ ನಾಶ ಮಾಡುವ ಸೂರ್ಯನ ಹಾಗಿದೆ. ಅಂತಂದ್ರೆ ಕತ್ತಲೆಯನ್ನ ನಾಶ ಮಾಡೋದು ಯಾರು? ಸೂರ್ಯ ಅಲ್ವಾ? ಅದೇ ರೀತಿ ಈಗ ನಮಗೆ ಮೋಹ ಅನ್ನುವಂಥ ಕತ್ತಲೆ ತುಂಬಿಕೊಂಡಿದೆ ಅಲ್ವಾ? ಮೋಹ ಇರೋದ್ರಿಂದ ತಾನೇ ನಾವು ಇದು ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದು, ಇಷ್ಟೆಲ್ಲ ನೋವುಗಳನ್ನು ಅನುಭವಿಸ್ತಾ ಇರೋದು, ಮತ್ತು ಪಾಪದ ಕೆಲಸಗಳನ್ನೆಲ್ಲ ಮಾಡೋದು. ಆ ಮೋಹ ಅನ್ನುವಂಥ ಅಂಧಕಾರವನ್ನು ನಾಶ ಮಾಡುವಂಥ ಸೂರ್ಯನ ಹಾಗೆ ಇವನ ಗುಣಗಳಿದೆ, ಇವನ ಆಚರಣೆ ಆಗಿರ್ಬೋದು ಅಥವಾ ಇವನ ಒಂದು ಗುಣಗಳಾಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅವನ ಜೀವನ ವಿಧಾನ ಇದೆಯಲ್ಲ, ಅದು ಪಾಪ ಸಮೂಹ ಅನ್ನುವಂತಹ ಕುಂಜರಕ್ಕೆ ಸಿಂಹ ಸದೃಶ. ಆನೆ ಕಾಡಲ್ಲಿ ಧ್ವಂಸ ಮಾಡಕ್ಕೆ ಹೊರಟಿರುತ್ತೆ ಅಂತ ಇಟ್ಕೊಳ್ಳಿ, ಆ ಆನೆಯನ್ನ ಹೆದರಿಸೋವಂಥದ್ದು ಯಾರು ಅಂತಂದರೆ ಸಿಂಹನೇ. ಇನ್ನು ಬೇರೆ ಯಾರೂ ಆನೆಯನ್ನು ಏನು ಮಾಡೋಕ್ಕಾಗೋದಿಲ್ಲ. ಸೊ ಆ ರೀತಿಯಲ್ಲಿ ಪಾಪದ ಸಮೂಹ, ನಾವು ಬೇಕಾದಷ್ಟು ಪಾಪಗಳನ್ನು ಮಾಡಿದ್ವಿ, ಎಷ್ಟು ಮಾಡಿದ್ವಿ ಅಂತ ನಮಗೆ ಗೊತ್ತೂ ಇಲ್ಲ. ಅದು ಗುಡ್ಡೆ ಆಗಿ ಬೇಕಾದಷ್ಟು ದೊಡ್ಡ ಎತ್ತರವಾಗಿ ಬೆಳೆದು ಬಿಟ್ಟಿರುತ್ತಲ್ಲ, ಅಂಥ ಆನೆಗೆ, ಆ ಪಾಪ ಸಮೂಹ ಅನ್ನುವಂಥ ಆನೆಗೆ ಸಿಂಹ ಸದೃಶವಾಗಿದೆ ಯಾವುದು? ಈ ಭರತನ ಜೀವನ ವಿಧಾನ ಅನ್ನೋದು. ಸರ್ವ ಸಂತಾಪಗಳನ್ನು ಹರಿಸುವಂಥದ್ದು, ಭಕ್ತರಿಗೆ ಆನಂದಕರವಾಗಿರುವಂಥದ್ದು, ಅಂದರೆ ಆನಂದದಾಯಕವಾಗಿರುವಂಥದ್ದು. ಅಂದರೆ ಏನು? ಆ ಭರತನ ಜೀವನ ಚರಿತ್ರೆ, ಅವನು ನಡ್ಕೊಂಡಂಥ ರೀತಿ, ಅವನ ಗುಣ, ಅವನ ಆಚರಣೆ, ಇದನ್ನೆಲ್ಲ ಭಕ್ತರು ಕೇಳ್ತಾ ಇದ್ರೆ ಅವ್ರ ಮನಸ್ಸಿಗೆ ಆನಂದ ಸಿಗ್ತಾ ಇರತ್ತೆ. ಭವಬಂಧನದಿಂದ ಮುಕ್ತವಾಗಿಸುವಂಥದ್ದು ಇದು. ನಾವು ಈ ಭವದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವಲ್ವಾ, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ನಾವು ಹುಡುಕ್ತಾ ಇದ್ದೀವಿ. ಭರತನ ಚರಿತ್ರೆಯನ್ನು ಓದಿ, ಅದನ್ನು ಅನುಭವಿಸಿ, ಆ ಭಾವಕ್ಕೆ ಒಳಗಾದಾಗ ನಾವು ಅಷ್ಟೇ ಸಾಕು. ಅಂದ್ರೆ ಏನು? ಅವನ ಚರಿತ್ರೆಯನ್ನು, ಅವನ ಗುಣವನ್ನು, ಅವನು ಹೇಗೆ ನಡ್ಕೊಳ್ತಾ ಇದ್ದ, ರಾಮನಿಗೋಸ್ಕರ ಅವನು ಏನೇನೆಲ್ಲ ಮಾಡ್ದ, ಆಮೇಲೆ ಈ ಒಂದು ವೈರಾಗ್ಯ ಅನ್ನೋದು ಅವನಲ್ಲಿ ಹೇಗಿದೆ, ಇದೆಲ್ಲ ನಾವು ಕೇಳಿದಾಗ ಅಷ್ಟೇ ಸಾಕು. ಕೇಳಿಬಿಟ್ರೂ ಸಾಕು, ನಾವು ಭವದಿಂದ ಬಿಡುಗಡೆ ಹೊಂದುತ್ತೀವಿ. ನಾವು ಫಾಲೋ ಮಾಡೋದಿರಲಿ ಸೆಕೆಂಡ್ರಿಯಾಗಿ, ಬರೀ ನಾವು ಶ್ರದ್ಧೆ ಭಕ್ತಿಯಿಂದ ಕೇಳಿದ್ರೂ ಸಾಕು, ನಾವು ಈ ಭವದಿಂದ ಬಿಡುಗಡೆ ಹೊಂದುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಶ್ರೀರಾಮ ಪ್ರೇಮ ಅನ್ನುವಂಥ ಸುಧಾಕರನ ಸಾರವಾಗಿದೆ. ಆ ಶ್ರೀರಾಮ ಪ್ರೇಮ ಅನ್ನೋದಿದೆಯಲ್ಲ, ಅದು ಸುಧಾಕರನ ಸಾರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಭಗವಂತನ ಪ್ರೀತಿ ಅನ್ನೋದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ. ಆ ಪ್ರೀತಿಯನ್ನು ಗಳಿಸಿರುವಂಥ ಭಕ್ತ ಹೇಗಿರ್ತಾನೆ, ಆ ಭಕ್ತನ ಬಗ್ಗೆ ತಿಳ್ಕೊಳ್ಳೋದ್ರಿಂದನೇ ಭಗವಂತನವರೆಗೂ ಹೋಗೋದು ಬೇಡ. ನಾವು ಭಕ್ತನವರೆಗೆ ನಾವೇನಾದರೂ ಹೋಗಿ ತಲುಪಿಬಿಟ್ವಿ ಅಂತಂದರೆ ನಾವು ಈ ಭವಬಂಧನದಿಂದ ಬಿಡುಗಡೆಯನ್ನು ಪಡೆದ್ವಿ ಅಂತಲೇ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅವ್ರ ಜೀವನದಲ್ಲಿ ಆ ರೀತಿ ನಡ್ಕೊಳ್ತಾರೆ. ಅದನ್ನು ಕೇಳ್ತೀವಲ್ವಾ, ಅಷ್ಟು ಕೇಳೋದ್ರಿಂದನೇ ನಮ್ಮ ಇಡೀ ಮನಸ್ಸಾಗಿರ್ಬೋದು, ಇಂದ್ರಿಯಗಳಾಗಿರ್ಬೋದು, ನಮ್ಮ ಜೀವನನೇ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.